ಅಧಿಕಾರದಲ್ಲಿ ನಿಮ್ಗೆ ಎಷ್ಟು ಅವಕಾಶಗಳು ಸಿಕ್ಕಿದೆ, ಒಳ್ಳೆ ಕೆಲಸ ಮಾಡಿ, ಜನ ಮೆಚ್ಚುವಂಥ ಕೆಲಸ ಮಾಡಿ. ಈ ರೀತಿ ತೊಂದರೆಗಳು ನಾನು ಮಂತ್ರಿಗಳು ಹೇಳಿದ್ ಮಾಡಿಸಿದ್ದಾರೆ ಅಂತ ಹೇಳೋದಿಲ್ಲ, ಆದರೆ ಮಂತ್ರಿಗಳ ಹೆಸರು ಹೇಳ್ಕೊಂಡು ಈ ರೀತಿ ಮಾಡ್ತಾರೆ. ಎಲ್ಲೋ ಒಂದ್ ಕಡೆ ಮಂತ್ರಿಗಳಿಗೂ ಕೂಡ ಮಸಿ ಬಳಿತಾ ಇದ್ದಾರೆ. ಅವ್ರು ಇದೆಲ್ಲ ಗಮನಿಸಬೇಕು. ನಾನಿದ್ದಂಥ ಸಂದರ್ಭದಲ್ಲಿ ಯಾವತ್ತೂ ಕೂಡ ಇವರು ಯಾವ ಪಕ್ಷ ಅಂತ ನಾನು ಕೇಳಲಿಲ್ಲ, ಯಾವ ಜಾತಿ ಅಂತ ಕೇಳಿಲ್ಲ. ನನ್ನ ಮುಂದೆ ಯಾವ ಅರ್ಜಿ ಬರ್ತಾ ಇತ್ತು, ನಾನು ಖಂಡಿತ ನನಗೆ ಎಲ್ಲಿ ಅಧಿಕಾರಿಗಳು ನನಗೆ ಎಲ್ಲಿ ಸುಳ್ಳು ಮಾಹಿತಿ ಹೇಳತಕ್ಕಂಥದ್ದು ಇವೆಲ್ಲ ಮಾಡಿದಾಗ ನಾನು ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದೆ, ಸ್ಥಳಕ್ಕೆ ಹೋಗ್ತಾ ಇದ್ದೆ, ಬಹುತೇಕ ಸ್ಥಳಗಳು ನೋಡ್ತಾ ಇದ್ದೆ ನಾನು. ಆದರೆ ಇವತ್ತು ಇಲ್ಲದ ಸಲ್ಲದೆಲ್ಲ ಹೇಳಿ ತೊಂದರೆಗಳು ಮಾಡುವಂಥದ್ದನ್ನು ಜಾಸ್ತಿ ಮಾಡ್ತಾ ಇದ್ದಾರೆ. ಮಂತ್ರಿಗಳು ಮಾಡಿದ್ರು ಅಂತ ನಾನು ಹೇಳಲ್ಲ, ಆದರೆ ಮಂತ್ರಿಗಳು ಈಗ ಫೋನ್ ಮಾಡ್ತೀನಿ ಮಂತ್ರಿಗಳಿಗೆ ಅಂತ ಹೇಳಿ ಬೆದರಿಸೋದು ಅಧಿಕಾರಿಗಳಿಗೆ. ಈ ರೀತಿ ಜಾಸ್ತಿ ನಡೀತಾ ಇದೆ. ಇದ್ರ ಬಗ್ಗೆ ಕೂಡ ಮಂತ್ರಿಗಳು ಗಮನ ಹರಿಸಬೇಕು. ರೈತರಿಗೆ, ಬಡಬಗ್ಗರಿಗೆ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ಮಾಡಬೇಕು. ಅವ್ರಿಗೆ ಅವಕಾಶ ಸಿಕ್ಕಿದೆ, ಗೆದ್ದಿದ್ದಾರೆ, ಮಂತ್ರಿಗಳು ಆಗಿದ್ದಾರೆ, ಒಳ್ಳೆ ಕೆಲಸ ಮಾಡಲಿ, ಇಡೀ ಕ್ಷೇತ್ರ ಒಳ್ಳೇದು ಮಾಡಲಿ, ಒಳ್ಳೇದಾಗಲಿ ಅಂತ ನಿರೀಕ್ಷೆ ಇಟ್ಟಿರ್ತಾರೆ. ನಾವು ಕೂಡ ನಿರೀಕ್ಷೆ ಇಟ್ಕೊಂಡಿದ್ದೇವೆ. ನಮ್ಮ ಕ್ಷೇತ್ರಕ್ಕೆ ಒಳ್ಳೆ ಫಂಡ್ ತರಲಿ, ಒಳ್ಳೆ ಡೆವಲಪ್ಮೆಂಟ್ ಆಗಲಿ ಅನ್ನುವಂಥ ನಿರೀಕ್ಷೆ ನಾವು ಕೂಡ ಇಟ್ಕೊಂಡಿದ್ದೀವಿ. ನಮ್ಮ ಏನಾದರೂ ಫಂಡ್ ತಂದು ದೊಡ್ಡ ಮಟ್ಟದಲ್ಲಿ ಫಂಡ್ ಬಂದು ಒಳ್ಳೇದಾದರೆ ಕ್ಷೇತ್ರದ ಜನರಿಗೂ ಕೂಡ ಖುಷಿ ಆಗುತ್ತೆ, ನಮಗೆಲ್ಲರಿಗೂ ಖುಷಿ ಆಗುತ್ತೆ. ಅದಾಗಬೇಕು. ಯಾವತ್ತೂ ಕೂಡ ವಿರೋಧ ವ್ಯಕ್ತಪಡಿಸತಕ್ಕಂಥದ್ದು, ಅಭಿವೃದ್ಧಿಗೆ ಅಡ್ಡಿಪಡಿಸುವಂಥದ್ದು ಆಗಬಾರ್ದು. ಇವತ್ತು 2.5 ವರ್ಷದಿಂದ ನಾವು ಅವ್ರು ಯಾವುದೇ ಅಭಿವೃದ್ಧಿಗೆ ನಾವು ಅಡ್ಡಿಪಡಿಸಿಲ್ಲ, ನಮ್ಮ ತಕರಾರಿಲ್ಲ. ಅವರಾದರೂ ಇದ್ದಾಗ ನಾವು ಮಾಡುವಂಥದ್ದಕ್ಕೆ ಅಭಿವೃದ್ಧಿ ವ್ಯಕ್ತಪಡಿಸ್ತಾ ಇದ್ರು. ಇವತ್ತು ಉದಾಹರಣೆಗೆ ಭಕ್ತರಳ್ಳಿ ಅರಸೀಕೆರೆಯಿಂದ ನಗರ ಭಾಗಕ್ಕೆ ನೀರು ತರಬೇಕು ಅಂತ ಹೇಳಿದಾಗ ಆ ಭಾಗದಲ್ಲಿ ಇರ್ತಕ್ಕಂಥ ಜನರನ್ನ ಹೈಕೋರ್ಟ್ಗೆ ಕಳಿಸಿದ್ರು, ನಮ್ಗೆ ತೊಂದರೆ ಮಾಡಿದ್ರು. ಇಲ್ಲಾಂದ್ರೆ ಇದು 2021-22ರಲ್ಲಿ ನೀರು ಬರಬೇಕಾಗಿತ್ತು, ಬರಲಿಲ್ಲ. 2 ವರ್ಷ ವಿಳಂಬ ಮಾಡಿದ್ರು. ಹೈಕೋರ್ಟ್ಗೆ ಹೋಗಿ ಕಡೆಗೆ ಹೈಕೋರ್ಟ್ನಲ್ಲಿ ಮುಖಕ್ಕೆ ಮಂಗಳಾರತಿ ಎತ್ತಿ ಚೀನಾರಿ ಹಾಕಿದ್ರು. ಕುಡಿಯೋ ನೀರಿನಲ್ಲಿ ರಾಜಕೀಯ ಮಾಡಬಾರ್ದು ಅಂತೇಳಿ ಡಿಸ್ಮಿಸ್ ಮಾಡಿದ್ರು. ಆವಾಗ ಅದು ನೀರು ಬಂತು ನಮಗೆ. ನಾವು ವಿರೋಧ ವ್ಯಕ್ತಪಡಿಸೋದಿಲ್ಲ, ಅಭಿವೃದ್ಧಿಗೆ ವಿರೋಧ ವ್ಯಕ್ತಪಡಿಸೋದಿಲ್ಲ.